ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಇವತ್ತು ಪರಿಚಯ ಮಾಡತಕ್ಕಂಥ ವ್ಯಕ್ತಿ ಇವರು ವಿಶೇಷವಾದಂಥ ರೈತರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಬರುವಂಥದ್ದು ರೈತರು. ಇವರ ಜಮೀನಲ್ಲಿ ಸುಮಾರು 20 ಕೆಜಿ ಬೋರ್ವೆಲ್ ತೋಡ್ತಾರೆ. ಸಾವಿರಾರು ಅಡಿ ಹೋಗ್ತಾರೆ, ನೀರೇ ಸಿಗಲ್ಲ. ಸಿಕ್ಕಂಥ ಸ್ವಲ್ಪ ನೀರಿನಲ್ಲಿ ಲಿಂಬೆಹಣ್ಣು ಬೆಳೀತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ತಾರೆ. ಇಡೀ ಜಮೀನು ತುಂಬ ಲಿಂಬೆ, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ರಾಜಶೇಖರ್ ನಿಂಬರ್ಗಿ ಅವರು. ಇವತ್ತು ಅವ್ರ ಬೋರ್ವೆಲ್ ಇದೆ, ಬೋರ್ಗಳಲ್ಲಿ ಅಲ್ಪ ಸ್ವಲ್ಪ ನೀರು ಬರ್ತಾಯಿದೆ, ಆದರೆ ಬೋರ್ವೆಲ್ ನೀರನ್ನೇ ಬಳಸ್ತಾ ಇಲ್ಲ. ಬಿಗಿನಿಂಗಲ್ಲಿ ಮಾತ್ರ ಗಿಡವನ್ನು ಚಿಕ್ಕ ಸಸಿ ಬೆಳೀಲಿಕ್ಕೆ ಮಾತ್ರ ನೀರು ಬಳಸಿದ್ರು. ಅಂತರ್ಜಲವನ್ನು ಬಳಸದೆ ಬಿಜಾಪುರ ಅಂತ ಒಂದು ಜಿಲ್ಲೆಯ ಒಳಗೆ ಪೂರ್ತಿ ಇಡೀ ತೋಟನೇ ಲಿಂಬೆ ತೋಟ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೀರನ್ನು, ಮಳೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಒಬ್ಬ ಮಾದರಿಯಾಗಿರ್ತಕ್ಕಂಥ ಒಂದು ರೈತರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ರಾಜಶೇಖರ್ ನಿಂಬರ್ಗಿ ಅವರ ಮಾತನ್ನು ಕೇಳಿ. ಅವರು ಅಷ್ಟು ಬಿಜಾಪುರದಿಂದ ಬಂದಂಥ ರೈತರು ಸುಮ್ಮನೆ ಬರಲಿಲ್ಲ. ಬರುವಾಗ ಲಿಂಬೆ ಹಣ್ಣುಗಳನ್ನು ಸಹ ತಗೊಂಬಂದು ನನಗೆ ಕೊಟ್ಟರು. ಅವ್ರು ಹೇಳಿದರು ಒಂದು ಮಾತು, ಸರ್ ಈ ಲಿಂಬೆಹಣ್ಣನ್ನು ನೀವು ಫ್ರಿಜ್ಜಲ್ಲಿ ಇಡಬೇಡಿ, ಇದನ್ನು ಹೊರಗಡೆ ಇಡಿ, ಮಿನಿಮಮ್ 20 ದಿವಸ ಆದರೂ ಈ ಲಿಂಬೆಹಣ್ಣು ಕೆಡಲ್ಲ ಅಂತ ಮಾತು ಕೇಳುವಾಗ ಆ ಗುಣಮಟ್ಟದ ಲಿಂಬೆಹಣ್ಣು ಇಡೀ ಒಂದು ರಾಜ್ಯಕ್ಕೆ ಲಿಂಬೆಹಣ್ಣನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶ, ಅಷ್ಟು ಬೃಹತ್ತಾಕಾರದಲ್ಲಿ ಬೆಳೀತಕ್ಕಂಥ ಒಂದು ಪ್ರದೇಶ, ನೂರಾರು ಟ್ರಿಪ್ಪು ಲಿಂಬೆಹಣ್ಣುಗಳನ್ನ ಕಳಿಸ್ತಕ್ಕಂಥ ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ. ಹಾಗಾಗಿ ಈ ರಾಜಶೇಖರ್ ನಿಂಬರ್ಗಿ ಅವ್ರ ಮಾತು ಕೇಳಿದ ಮೇಲೆ ನೀವು ಸಹ ಇಂಥ ಒಂದು ಭೂಮಿಯನ್ನು ಹೆಂಗೆ ಇಡಬೇಕು, ಯಾವ ಥರ ಬೆಳಿಬೇಕಾದ್ರೆ ಬಗ್ಗೆ ಅವ್ರ ಮಾತುಗಳನ್ನ ಕೇಳ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ. ಚಿತ್ರದುರ್ಗ ಮುರುಘಾಮಠಕ್ಕೆ ಬಂದಿದ್ರಿ. ನಮ್ಮ ಮುರುಘಾಮಠದಿಂದ ಈ ಬಾರಿ ನಿಮಗೆ ಶ್ರೇಷ್ಠ ಕೃಷಿಕ ಜಿಲ್ಲಾ ಸನ್ಮಾನ ಸಮಾರಂಭ ಇದೆ. ಭಾಳ ಖುಷಿ ಆಯಿತು. ನಿಮ್ಮ ಬರುವಾಗ ನೀವು ಸುಮ್ಮನೆ ಬಂದಿಲ್ಲ, ಲಿಂಬೂನು ತಗೊಂಡ್ಬಂದಿದ್ರಿ. ನಿಮ್ಮ ಪರಿಚಯ ನೀವೇ ಮಾಡ್ಕೊಂಡ್ಬಿಡ್ರಿ. ನನ್ನ ಹೆಸರು ರಾಜಶೇಖರ ರೇವಣಸಿದ್ದಪ್ಪ ನಿಂಬರ್ಗಿ, ಬೆನಕನಹಳ್ಳಿ ತಾಲೂಕು, ಇಂಡಿ ಜಿಲ್ಲೆ, ವಿಜಯಪುರ. ನಾವು ಲಿಂಬೆ ನಾಡಿನಿಂದ ಬಂದವರು. ನಮ್ಮಲ್ಲಿ ಎಲ್ಲ ಕೃಷಿಕರು ನಿಂಬೆಯನ್ನು ಭಾಳ ಪ್ರಮುಖವಾದ ಬೆಳೆಯನ್ನು ಬೆಳೀತಾರೆ. ಆ ಲಿಂಬೆಗೆ ವಿಶ್ವ ಮಾನ್ಯತೆ ಅದ ಮತ್ತು GI ಟ್ಯಾಗ್ ಸಿಕ್ಕದ. ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಲಿಂಬೆ ಅಂತೇಳಿ. ಇದಕ್ಕೆ ಕೀಪಿಂಗ್ ಕ್ವಾಲಿಟಿ ಭಾಳ ಚಲೋ ಅದ. ಇದು ಕಾಗಜಿ ಅಂತೇಳಿ ಒಂದು ವೆರೈಟಿ. ಇದು ಪ್ರದೇಶಕ್ಕೆ ದಿನ ಸಾವಿರಾರು ಟ್ರಕ್ ಗಟ್ಟಲೆ ರಫ್ತು ಆಗ್ತದೆ ನಮ್ಮಲ್ಲಿ, ನಮ್ಮ ಇಂಡಿ ತಾಲೂಕದಿಂದ. ಇದರದೇ ಆದಂಥದ್ದು ಒಂದು ವೈಶಿಷ್ಟ್ಯತೆಗಳು ಸರ್ ಇವೆಲ್ಲ ಗೊತ್ತದವ. ನಿಮಗೂ ನಾ ಇನ್ನು ಸ್ವಲ್ಪದ್ರೊಳಗೆ ಹೇಳ್ತೀನಿ. ಈ ಲಿಂಬೆ ಅನ್ನೋದು ಏನದ, ಇದು ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಇಂಡಿ ತಾಲೂಕಿನ ಪ್ರಮುಖವಾದ ಬೆಳೆ. ಇದರಿಂದ ನಾವು ಎಲ್ಲ ಕೃಷಿಕರು 190ರಷ್ಟು ಕೃಷಿಕರು ಈ ಲಿಂಬೆ ಬೇಸಾಯದ ಮೇಲೇ ಜೀವನೋಪಾಯವನ್ನು ಮಾಡ್ತೇವೆ. ಆಮೇಲೆ ಇದರ ವಿಶೇಷತೆಗಳು ಭಾಳ ಅಷ್ಟದಾವ. ಅದಕ್ಕೆ ಇಲ್ಲಿ ನಾವು ಮುರುಘರಾಜೇಂದ್ರ ಮಠಕ್ಕೆ ನಾವು ಈ ಸಲ ಫಸ್ಟ್ ಬಂದಿದ್ದೆವು. ಮೊದಲು ನೋಡ್ಲಿಕ್ಕೆ ಬಂದಿದ್ದೆವು. ಅದಕ್ಕೆ ಕರ್ಸ್ಯಾರ ಸರ್. ನಮ್ಗೆ ಭಾಳ ದಿನ ಹಿಡಿದು ಪರಿಚಯ. ದೊಡ್ಡವರು ನಮ್ಮನ್ನು ನೆನೆಸ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಪುಣ್ಯ. ಅದಕ್ಕೆ ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಧನ್ಯವಾದಗಳು. ಧನ್ಯವಾದ. ಗಾಳಿ ತೋಪ ಅಂತಂದ್ರೆ ವೈಟ್ ರೂಟ್ ಬೆಳೀತದ್ರಿ. ಅಂದ್ರೆ ಹೊಸ ಬೇರ್ಗಳು ಬೆಳಿತಾವ. ಹೊಸ ಬೇರ್ ಬೆಳಿತಪ್ಪ ಅಂದ್ರೆ ಬೆಳಿ ಫಲವತ್ತತೆ ಆಲಿಕೆ ಬೇಕಂದ್ರ ಅಷ್ಟು ಬೆಳಿತಾವ. ಅದಕ್ಕೆ ಆ ದೇಸಿ ಎರಿಹುಳ ಏನ್ ತೂತ್ ಹಾಕಿರ್ತದಲ್ರಿ, ಅದ್ರೊಳಗ ಮಳಿ ಬಂದಿದ್ದ ನೀರೆಲ್ಲ ಡಿಪಾಸಿಟ್ ಆಗ್ತದೆ. ಆ ಭೂಮಿ ಒಳಗೆ ನೀರ್ ಹಿಂಗತ್ತು, ಮಳಿ ನೀರ್ ಹಿಂಗತ, ಭೂಮಿಗೆ ಬಲ ಬಂದೇ ಬರ್ತದೆ. ಮಳಿ ನೀರ್ ಎಲ್ಲಿ ಹಿಂಗತ್ತದ ಅಲ್ಲಿ ಭೂಮಿಗೆ ಬಲ ಬರ್ತದೆ. ಎಲ್ಲಿ ಬಾಳಾಟು ನಾವು ಹ್ಯೂಮಸ್ ಹೊಚ್ಕೊಂಡು ಹೋಗುವಂಗ ಮಳಿ ನೆಲ ಇಟ್ಟಿರ್ತೇವೆ ಮಲ್ಸಿಂಗಿಲ್ಲಾರ್ರಿ, ಅದು ಎಂದೂ ಹ್ಯೂಮಸ್ ಆಗೋದಿಲ್ಲ, ಎಂದೂ ಫಲವತ್ತತೆ ಆಗೋದಿಲ್ರಿ. ನಾವು ಬೇಕಾದಂತ ಏರ್ನೆಲ್ಲ ಇರ್ಲಿ, ಸಾಫ್ ಮಾಡಕ್ ಹೋಗ್ಬಾರ್ದ್ರಿ. ಹೊಟ್ಟೆ ಸಾಫ್ ಮಾಡೋದು, ಒಡ್ಡು ಹಾಕೋದು, ಮೂರಿ ಕಟ್ಸೋದು, ಅದು ಎಲ್ಲಿದಾರೆ 8-10 ಕಿಲೋಮೀಟರ್ ಮೇಲೆ ನೀರು ತರೋದು, ಒಂದು ದೊಡ್ಡ ಹೊಂಡ, ಇಂಥವು ಏನೂ ಅವಶ್ಯಕತೆ ಇಲ್ರಿ ಈ ಕೃಷಿಗೆ. ಇದಕ್ಕೆ ಮೊತ್ತ ಮಲ್ಸಿಂಗ್ ಮಾಡಿ ಬಿಟ್ರೆ ಬೇಕಾದಂತ ಏರಿಯಾಗ ಭೂಮಿ ಇರ್ಲಿ ಸುದ್ದು ಮಾಡ್ಕೊಂಡು ಹೋಗಿಲ್ಲ. ಕಾಯಾಗ 20 ಬೀಜ ಇರ್ತಾವ್ರಿ. 20 ರೂಪಾಯಿಗೆ ಮನೆಗೆ ಕೂತ್ ಮಾರ್ತೇವೆ. ಅಲ್ಲಿ 8ನೇ ಬಾರಕ್ಕೆ ಯಾಕೆ ಅಲ್ಲಿ ಹೋಗಿ ಬರ್ರಿ ಅಂತ ಕೂತ್ ಮಾರಿದ್ರಿ. ಹೊತ್ಕೊಂಡು ಒಯ್ದು ಅಲ್ಲಿ ಅವ್ರಿಗೆ ಟ್ಯಾಕ್ಸ್ ಕೊಟ್ಟು ಮಾರ್ಕೆಟ್ ನೀವು ಇಲ್ಲೇ ಕರಿತಿದ್ರಿ. ಕುಡ್ದಾರ ಹೋಗ್ಯಾರ ಬಿಡ್ರಿ ಅವ್ರು. ಈ ಉಳ್ಕಿದ ರೈತರಿಗೆ ಈ ಜನರ ಇದ್ರದ್ದು ಈ ಒಕ್ಕಲ್ತನದ್ದು ಇದನ್ನ ಇಲ್ರಿ, ಒಟ್ಟೆ ಮಾಹಿತಿ ಇಲ್ರಿ. ಸೂತ್ರ ತಪ್ಪದ್ರಿ. ಸೂತ್ರ ತಪ್ಪಿಸ್ಯಾರ ಅವರು. ಅಲ್ಲೇ ಊರಾಗೆ ಅಗಸಂದೆ ಅಂಗಡಿ ಅಂದೆ ಪ್ಯಾಕೆಟ್ ತಗೊಂಡು ಅಲ್ಲೇ ಒಂದು ಟ್ರ್ಯಾಕ್ಟರ್ ನಿಂತಿದ್ರ ಕೂತ್ ಬಂದು ಅವನ್ ಟ್ರ್ಯಾಕ್ಟರ್ ಡಬ್ಬೆ ನೀರ್ ಕುಡಿದು ಹೊಲ್ದಾಗ ಅವನಿಗೆ ಒಳಗ್ ಬಿಟ್ಟು ತಾವ್ ಒಡ್ಡಿನ ಮ್ಯಾಗೆ ನಿಂತು ಮುಗ್ಯಾನ ಅದೇ ಟ್ರ್ಯಾಕ್ಟರ್ದಾಗ ಕೂತು ಊರಿಗೆ ಹೋದ್ರಂದ್ರೆ ಕೆಲಸ ಬಿಗೇರಿತ್ರಿ ಇವ್ರು.
ಹಂಗಿಲ್ರಿ ಅದು ಒಕ್ಕಲ್ತನ ಸೂತ್ರ ಬಾಳ ಅದಾವ್ರಿ. ದನ ಕಟ್ಟಬೇಕು, ಹೆಣ್ಕಾಸು ಮಾಡ್ಬೇಕು, ಆದಾಯನ ಉಣ್ಬೇಕು, ಹೊಲ್ದಾಗ ತಿರುಗಾಡಿ ನಾವು ಎಲ್ಲ ದಗದ ಮಾಡ್ಬೇಕು ಅಂದಾಕರ ಒಕ್ಕಲ್ತನ ನಡೀತದ್ರಿ. ಹಂಗ ಎಲ್ಲರೇ ಅವ್ರು ಹೇಳ್ದಂತ ಒಕ್ಕಲ್ತನ ಮಾಡ್ಕೊತ ಹೋದ್ರೆ ಅಲ್ಲಿ ಇಸ್ರೇಲ್ದೊಳಗ ಒಂದೇ ಮಷಿನ್ಲೇನೆ ರಷ್ಯಾದಾಗ ಒಟ್ಟು ಬಿತ್ತಾರಂತ ಒಟ್ಟು ಹೊರತಾರ್ದು. ಏನ್ ಕಂಡ್ರ ಅವ್ರು ಒಟ್ಟು ಬಿತ್ತಿ ಒಟ್ಟು ಹೊರಗಿ ಏನ್ ಮಾಡಿದ್ರ ಅವ್ರು. ಈಗ ನಾನು 1 ಕ್ವಿಂಟಲ್ ಬೆಳೆ ಅಲ್ಲಿ 100 ಕ್ವಿಂಟಲ್ ನಾ ಬೆಳೆದ್ರಿ ಅಲ್ಲಿ ಒಯ್ದು ಕೂತ. ನನಕಿಂತ 200 ಕ್ವಿಂಟಲ್ ಬೆಳೆದ ನನಕಿಂತ ಶಾಣೆ ಬಂದಿರ್ತಾನ್ರಿ ಅಲ್ಲಿ. ಹಿಂಗ ಎಲ್ಲಾರು ಹೆಚ್ಚಿಗೆ ಭಾರಿ ಬೀಜ, ಭಾರಿ ಗೊಬ್ಬರ, ನೆಲ ಎಲ್ಲ ಕೆಡಿಸಿ, ಸೃಷ್ಟಿಯನ್ನ ಕೆಡಿಸಿ, ವಾತಾವರಣ ಕೆಡಿಸಿ, ತಾವು ಕೆಟ್ಟು ಅಲ್ಲಿ ತಂದು ಮಾರಿದ್ರ ಬಾರಪ್ಪ ಅಂತೇಳಿ ಯಾರೇ ಬೆಲ್ಲ ಕೊಡ್ತಾರೇನ್ರಿ ಅಲ್ಲಿ? 3 ರೂಪಾಯಿ ಕಿಲೋ ಕೊಡ್ತೀನತ್ತಾರ. 3 ರೂಪಾಯಿ ಕಿಲೋ ಮಣ್ಣು ಕೊಡಂಗಿಲ್ಲ ಇವ್ರಿಗೆ ಯಾರು. ಏನ್ ಮಾಡ್ತಾರೆ? ಯಾವ್ದಕ್ಕೂ ಬೆಲೆ ಇಲ್ಲ, ಯಾವಾದನು ಬೆಲೆ ಇಲ್ಲ. ಇವ್ರು ತರೋದು ರೆಫ್ರಿಜರೇಟರ್ ತಗೊಂಬರ್ರಿ, ರೊಕ್ಕ ಕಲಸ ಆತ ಒಟ್ಟು. ಟಿವಿ ತಗೊಂಬರ್ರಿ, ಮೋಟರ್ ಸೈಕಲ್ ತಗೊಂಬರ್ರಿ, ಕಾರ್ ತಗೊಂಬರ್ರಿ, ಜೀಪ್. ಚಪ್ಪಲ್ಕೆ ಹೋಗ್ತಾವ್ರಿ 10,000 ರೂಪಾಯಿ ಬೂಟಿಗೆ ಚಪ್ಪಲ್ಕೆ, ಇವ್ರು ಬೂಟಿಗೆ ಚಪ್ಪಲ್ಕ. ನಾವು ಚಪ್ಪಲ್ಕ್ ರೊಕ್ಕ ಕೊಟ್ಟಿಲ್ಲ, ಬುಟ್ಟಿಗೆ ರೊಕ್ಕ ಕೊಟ್ಟಿಲ್ಲ, ಬಡಿಗ್ಯಾಗ ರೊಕ್ಕ ಕೊಟ್ಟಿಲ್ಲ, ಕಂಬರ್ಗ ರೊಕ್ಕ ಕೊಟ್ಟಿಲ್ಲ, ಎದಕ್ಕೂ ರೊಕ್ಕ ಕೊಟ್ಟಿಲ್ಲ. ಏನ್ ಬೆಳೆದಿರ್ತದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ನಾನೇ ತಗೊಂಡ್ ಹೋಗ್ತಿದ್ದ. ಜೋಳದ ರಾಸ್ಯಾಗ ಒಂದಿವ್ಸ ಜೋಳ ಕೊಟ್ಟು ಬಿಡ್ತಿದ್ದೇವ್, ಎದಕ್ಕೂ ರೊಕ್ಕ ಇಲ್ರಿ. ಈಗ ಎಲ್ಲಾ ರೊಕ್ಕ ಕಿಸದ ಹಾಕಿ ಬರೋ ಮುಂದಾಗ ಅವನಿಗೆ ರೊಕ್ಕ ಇರಂಗಿಲ್ಲ. ಹಂಗಾಗಿ ಬರ್ತಾರ ಪ್ರತಿಯೊಬ್ಬ. ನಾನೇ ಪರಿಸ್ಥಿತಿ ಹಂಗದ್ರಿ. ಬರೇ ಕನ್ಸ್ಯೂಮರ್ಸ್ ಮಾಸರಿ ಯಾವಾರ ಕೊಡ್ಬೇಕು, ಹಾಲು ಯಾವಾರ ಕೊಡ್ಬೇಕು, ಮಜ್ಜಿಗೆ ಯಾವಾರ ಕೊಡ್ಬೇಕು, ಬೀಜ ಯಾವಾರ ಕೊಡ್ಬೇಕು, ಗೊಬ್ಬರ ಮತ್ತೊಬ್ಬನೇ ಕೊಡ್ಬೇಕು, ಬೆಳೆ ಮತ್ತೊಬ್ಬನೇ ಬಂದ್ ಹೊಡಿಬೇಕು. ಪರಾವಲಂಬಿ ಜೀವನ ಅದ್ರಿ. ಪರಾವಲಂಬಿ ಜೀವನ. ಇವ್ ಹೆಂಗ್ ಸ್ವಾವಲಂಬಿ ಆತಾನ್ರಿ? ಇವನಿಗೆ ಹೆಂಗ್ ಸುಖ ತರ್ತದ? ಎಂದು ಸುಖ ತರ್ತಾನ್ರಿ. ನಾವ್ ಮಾಡ್ಲಾರಿ ತಿನ್ಬೇಕ ನೋಡ್ರಿ. ಐನ ಕಟ್ಲಾರಿ ಹಾಲು ಬೀಜ ಇದು ಇದೇ ಕಟಿಂಗ್ಸ್ ಹಚ್ಚೋದ್ರಿ. ಗ್ಲಿರಿಸಿಡಿ ಏನ್ರಿ? ಇದು ಇದ್ರಾಗ ಬತ್ತಿ ಬಿಡಾದ್ರಿ. ದನ ತಿನ್ಸ್ಬೋದ್ರಿ ಗ್ಲಿರಿಸಿಡಿ? ದನ ತಿಂತಾವ್ರಿ. ನಮ್ಮಲ್ಲಿ ಯಾವ ದನ ನಮ್ಮಲ್ಲಿ ತಿನ್ನಲ್ಲ, ನಮ್ ದನ ತಿನ್ನಲ್ರಿ. ಇದು ಎಂದ್ ಹಚ್ಚಿದೆವು ಅಂದ್ ನಮ್ಮಲ್ಲಿ ಮಾಡ್ಕೊಂಡು ಅದನ್ನ ಯೂನಿವರ್ಸಿಟಿಗೆ ಅವ್ರಿಗೆ ನಮ್ಗ ಪಾಳ್ಯಕರ ಅವ್ರಿಗೆ ಯಾಕೆ ತಕರಾರ ಅದಪ್ಪ? ಪಾಳ್ಯಕರ ಅವ್ರು ಯಾಕೆ ಬೇಕಾರ ಯೂನಿವರ್ಸಿಟಿ? ಜನರಲ್ ಚೌಕಡಿ ಮಂದಿ ಇವ್ರು ಷಡ್ಯಂತ್ರ ಅದ ಇವ್ರದ್ದು. ಬರೇ ಹಸು ಆಗ್ಯದಪ್ಪ ಅಂತಂದ್ರ ಇವ್ರು ಗುಳಿಗೆ ಕೊಡ್ತಾರ ಹಸು ಹಾಲಾರ ಅಂತ. ನಮ್ ಬಲ್ಯಕಿನ ಒಟ್ಟಿ ಇಸ್ಕೋತಾರ ಇವ್ರು, ಅಂತ ಸುಮಾರು ಅದಾರ ಇವ್ರು. ಅದಕ್ಕೆ ಹಿಂಗ್ ಫಿನ್ಸಿಂಗ್ ಬಾರ್ಡ್ರ ಮಾಡ್ರಪ್ಪ, ನಿಮ್ ಕಾಯಿ ಖರ್ಚು ಬೀಳಂಗಿಲ್ಲ ಅಂತ ಒಟ್ಟೆ ವಿಜ್ಞಾನ ಹೇಳಂಗಿಲ್ಲ. ಒಬ್ಬೊಬ್ಬನಿಗೆ 1.5 ಲಕ್ಷ ರೂಪಾಯಿ ಪಗಾರ ಅದ್ರಿ. ಕಾರ್ ಅದ, ಜೀಪ್ ಅದ, ಬಂಗ್ಲೆ ಅದ, ಕಂಪ್ಯೂಟರ್ ಅದ, ಫ್ಯಾನ್ ಅದ, ಫೋನ್ ಅದ, ಏನ್ ಬೇಕಾದೆಲ್ಲ ಐಸಿರಿ ಎಲ್ಲ ಅದ. ಚಲೋದ್ ಒಂದು ಹೇಳೋದಿಲ್ರಿ ಅವ್ರು. ಇದಕ್ ಸಿಒಸಿ ಹೊಡ್ರಿ, ಇದಕ್ ರಾಡಮಲ್ ಹೊಡ್ರಿ, ಇದಕ್ ಲೈಟ್ ಹೊಡ್ರಿ, ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ತಾರ. ಖರ್ಚು ಮಾಡೋದೇ ಹೇಳ್ತಾರ ಹೊರತು ಖರ್ಚು ಮಾಡ್ಲಾರ್ದೇನೆ ಚಲೋ ಆಗಂತ ಒಂದು ದಿನ. ಅದಕ್ಕೆ ಪಾಳ್ಯಕನವರು ಅವ್ರಿಗೆ ಜನರಲ್ ಚೌಕಡಿ ಯಾವ ರೂಪಲೆ ಇದನ್ನೇ ಹಾಕ್ತಾರೆ. ಹಣ ನಿಂದಿರ್ಸಿರ ಒಂದೊಂದು ಫೇಲ್ ಆತ, ಒಂದೊಂದು ಅಡ್ ಪೂರ್ತಿ ಮಣ್ಣಾಗ ಹೂದ್ ಬಿಡುದ, ಸಿಗತ್ ಬಿಡ್ತಾರೆ. ಎಲ್ಲಾ ಕಣ್ಣಿಗೆ ಸಿಗತ್ ಬಿಡ್ತಾರೆ. ಬಾಳ ಅವಸರಲೆ ಬೆಳಿತದೆ. ಸಸಿ ಹಚ್ಚಿದ್ರಕ್ಕಿಂತ ಕಟಿಂಗ್ಸ್ ಬಾಳ ಹೈಟ್ ಬರ್ತದೆ. ಇನ್ನ ಬಾಳ ಹೈಟ್ ಹೋಗ್ತದ್ರಿ. ಈ ಸಲ 1ನೇ ಸಲ ಇಲ್ಲಿ ಕಟ್ ಮಾಡಿದ್ವಿ, 2ನೇ ಸಲ ಇಲ್ಲಿ ಕಟ್ ಮಾಡಿದ್ವಿ, 3ನೇ ಸಲ ಇಲ್ಲಿ ಕಟ್ ಮಾಡಿದ್ವಿ. ಹಾಳು ಮಾಡ್ಕೋತ ಹಂಗೆ ಹಾಳು ಮಾಡ್ಕೋತ ಇವೆಲ್ಲ ಕೊಯ್ಲಿ ಮಾಡ್ಕೋತ ಮುಳ್ಳು ತಂತಿಗಟ್ಲೆ ಹಾಕೋತ ಹೋಗ್ತಿದ್ರಿ. ಇದನ್ನ ಮಾನಮಿ ಹಬ್ಬ ಆಗುತ್ತಾನ ಮುಟ್ಟನ್ರಿ ನಾವ್ ಒಟ್ಟೆ. ಮಾನಮಿ ಹಬ್ಬ ಆದ ಬಳಕ ಗಾಳಿ ಕಮ್ಮ ಆಗ್ತದ ನೋಡ್ರಿ. ಆಷಾಢ ಗಾಳಿ ಕಮ್ಮಾಗನ ಕಟ್ ಮಾಡಿ ಇಲ್ಲೇ ಮಲ್ಚಿಂಗ್ ಮಾಡಿಬಿಡುದು. ನೈಟ್ರೋಜನ್ ಫಿಕ್ಸಿಂಗ್ ಆಯ್ತು. ಗ್ಲಿಸಿಡಿ ಹಾತಾರ್ರಿ ಕನ್ನಡದಾಗ ಗಿರಿಪುಷ್ಪ ಅಂತ. ಆಮೆ ಭಾಷೆದೊಳಗ ಗೊಬ್ಬರ ಗಿಡ ಹಾತಾರ್ರಿ. ಗೊಬ್ಬರ ಗಿಡ ಇಡೀ 12 ತಿಂಗಳಿಂದ 4 ಸಲ ಅಂದ್ರ ನಾನು ರಾಸಾಯನಿಕ ಕೃಷಿ ಒಳಗಿದ್ದಾಕ್ರ ನಿಂಬೆ ಗಿಡಕ್ರಿ ಒಟ್ಟ ಬ್ಲಾಟ್ ಬರ್ಗುಡು ಬರ್ದಿದ್ವು. 40 ಫವಾರಣಿ ಫವಾರಣಿ ಮಾಡ್ತಿದ್ರಿ. ಬ್ಲಾಟ್ಯಾಕ್ಸ್ ಅಪ್ ಮಾಡ್ತಿದ್ರಿ, ಮಾಡ್ತಿದ್ದ. ಅದ್ರೊಳಗ ನೀರ್ನಲ್ಲಿ ಕಡಿಮೆ ಸಲ್ಫ್ಯಾಕ್ಸ್ ಅಪ್ ಬರ್ತಿತ್ತು. ಆಮೇಲೆ ಕುಮಾನಿ ಎಲ್ಲ ತಿಂದಿತ್ತು. ಅವೆಲ್ಲ ತಂದ್ ಎಲ್ಲ ಸ್ಪ್ರೇ ಮಾಡ್ತಿದ್ದ. ಇದು ಬ್ಲೈಟ್ ಎಷ್ಟ್ ದಿನ ಇರ್ತಾವ ಅನ್ನೋದು ಸಹಿತ ಗೊತ್ತಿದ್ದಿಲ್ರಿ ನಮ್ಗ. ಇದು ಆಗಸ್ಟ್ ತನನೇ ಇರ್ತದ್ರಿ. ಆಗಸ್ಟ್ ಆದ ಬಳಕ ನಾವ್ ಕರ್ಕೊಂಡ್ ಬಂದ್ರು ಬರಲ್ರಿ ಇಲ್ಲಿ. ಬರಂಗಿಲ್ಲ. ಆ ಆಗಸ್ಟ್ ಮುಗಿದ ಅದು ಬರ್ಲಾರ್ದಕ್ಕರ್ನು ಮುಂದ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನ ಹೊಡೆದೇ ಅನ್ಸುತ್ತ. ಅದು ಎಲ್ಲಿ ಇರುದೇ ಎಲ್ಲಿ ಹೋಲಕತ್ತದ ಈ ಒಂದ್ ಅನ್ನೋದು ಗೊತ್ತಾಗ್ತದೆ. ಯಾವಾಗ ಬರೇ ಒಂದ್ ಏನಾರ ರಟಾಯಿಕೆ ಕಲಿಸಿ ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸಿ ಬಿಡೋದಲ್ರಿ. ಅವ್ರು ಸರ್ವಜ್ಞನೇ ಮಾಡಿ ಹೋಗದ್ ಬಿಡ್ತಾರೆ. ಇದ್ರಾಗ ಹೋಗ್ಬೇಕು, ಅಲ್ಲಿ ಕೇಳ್ಬೇಕಷ್ಟೇ. ಮತ್ತ ಅಲ್ಲಿ ಒಳಗ ಹೊರಗ ಬಂದ ಊಟ ಅಲ್ಲೇ ಕಟ್ಟಿ ಮೇಲೆ ಮಾಡ್ಕೊಂಡ ಹೊರಗ ಚಾ ಕುಡ್ದ ಊಟ ಮಾಡ್ದ ಯಾತನ ಹೇಳ ಹಂಗೆ ಕ್ಯಾಸೆಟ್ದಾಗ ಮಳಿ ಬಗ್ಗೆ ಹೇಳಿದ್ರು. ಬಹಳ ಭಯಾನಕ.